ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಹಾಶಿವರಾತ್ರಿಯ ದೈವ ರಹಸ್ಯ. ಓಂ ನಮಃ ಶಿವಾಯ. ಮಹಾಶಿವರಾತ್ರಿಯ ಪೌರಾಣಿಕ ಹಿನ್ನೆಲೆ ಏನು? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಗೆ ಶಿವರಾತ್ರಿ ಅಂದ್ರೆ ನೆನಪಾಗುವುದು ಒಂದು ದಿನದ ಉಪವಾಸ ವ್ರತ ಮತ್ತು ಜಾಗರಣೆ ಇರುವುದು. ಹಿಂದೂ ಧರ್ಮಗಳ ಪ್ರಕಾರ ಮುಖ್ಯವಾದ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಕೂಡ ಒಂದು ವಿಭಿನ್ನವಾದ ಹಬ್ಬವಾಗಿದೆ. ಭಕ್ತರು ಮಹಾಶಿವರಾತ್ರಿ ಹಬ್ಬಕ್ಕಾಗಿ ವರ್ಷ ಪೂರ್ತಿ ಕಾಯುತ್ತಿರುತ್ತಾರೆ. ಈ ದಿನ ಪ್ರಕೃತಿಯ ಪ್ರತಿಯೊಂದು ಪ್ರಾಣಿ ಪಕ್ಷಿ ಕೂಡ ಶಿವನಾಮವನ್ನು ಸ್ಮರಿಸುತ್ತವೆ ಎಂದು ಪೂರ್ವಿಕರು ಹೇಳುತ್ತಾರೆ. ಶಿವರಾತ್ರಿಯ ದಿನದಂದು ಮಹಾಶಿವನಿಗೆ ವಿಶೇಷ ಪೂಜೆಗಳು, ಫಲ, ಪುಷ್ಪ, ಪಂಚಾಮೃತ ಅಭಿಷೇಕಗಳು ಮಾಡುತ್ತಾರೆ. ಗಂಗಾಜಲದಿಂದ ಮಹಾಶಿವನಿಗೆ ಅಭಿಷೇಕ ಮಾಡುತ್ತಾರೆ. ಹೀಗೆ ಮಾಡಿದರೆ ಶಿವನ ಆಶೀರ್ವಾದ, ಕೃಪೆ ಸದಾ ನಮ್ಮ ಮೇಲೆ ಇರುತ್ತದೆ ಎಂದು ವ್ರತವನ್ನು ಮಾಡುತ್ತಾರೆ. ಶಿವರಾತ್ರಿಯ ಹಬ್ಬವನ್ನು ಪುರಾಣಗಳಲ್ಲಿ ಕೂಡ ಉಲ್ಲೇಖ ಮಾಡಲಾಗಿದೆ. ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಎಂದು ಸೂಚನೆ, ಸಲಹೆಗಳು ಕೂಡ ಪುರಾಣಗಳಲ್ಲಿ ಇದೆ. ಶಿವರಾತ್ರಿಯ ದಿನ ಉಪವಾಸದ ಜೊತೆ ವ್ರತವನ್ನು ಮಾಡುವ ಭಕ್ತರು ತಪ್ಪದೆ ಶಿವರಾತ್ರಿಯ ಕಥೆಯನ್ನು ಕೇಳಬೇಕು ಎಂದು ಎಲ್ಲ ಪಾಪಗಳು ಕೂಡ ತೊಲಗಿ ಹೋಗುತ್ತವೆ ಎನ್ನುತ್ತಾರೆ ಪೂರ್ವಿಕರು. ಹಾಗಾದ್ರೆ ಮಹಾಶಿವರಾತ್ರಿಯ ಪೌರಾಣಿಕ ಹಿನ್ನೆಲೆ ಏನು ಎಂದು ತಿಳಿಯೋಣ ಬನ್ನಿ. ಮಹಾಶಿವರಾತ್ರಿಯ ಕುರಿತು ಅನೇಕ ಪೌರಾಣಿಕ ಕಥೆಗಳು ಪ್ರಚಲಿತಗಳಲ್ಲಿ ಇವೆ. ದೇವಾನುದೇವತೆಗಳು ಹಾಗೂ ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನು ಮಾಡುತ್ತಿದ್ದ ಸಂದರ್ಭದಲ್ಲಿ ಅಮೃತಕ್ಕೂ ಮೊದಲು ಹಲಾಹಲ ಉತ್ಪತ್ತಿಯಾಗುತ್ತದೆ, ಅಂದ್ರೆ ವಿಷ ಉತ್ಪತ್ತಿಯಾಗುತ್ತದೆ. ಹಲಾಹಲ ಇಡೀ ವಿಶ್ವವನ್ನೇ ನಾಶಪಡಿಸುವಂತಹ ಸಾಮರ್ಥ್ಯ ಹೊಂದಿದ್ದರಿಂದ ಬ್ರಹ್ಮಾಂಡವನ್ನು ರಕ್ಷಿಸುವ ಸಲುವಾಗಿ ಶಿವ ಪರಮಾತ್ಮನು ಆ ವಿಷವನ್ನು ಸೇವಿಸುತ್ತಾರೆ. ಪಾರ್ವತಿ ದೇವಿಯು ವಿಷ ಗಂಟಲಿನಲ್ಲೇ ಉಳಿಯಬೇಕು, ಗಂಟಲಿನಿಂದ ಕೆಳಗೆ ಇಳಿಯಬಾರದು ಎಂದು ಶಿವನ ಗಂಟಲು ಒತ್ತಿ ಹಿಡಿಯುತ್ತಾರೆ. ಇದರಿಂದ ಆ ವಿಷವು ಗಂಟಲಿನಲ್ಲಿಯೇ ಉಳಿದು ಶಿವ ಪರಮಾತ್ಮನ ಗಂಟಲು ನೀಲಿ ಬಣ್ಣದಲ್ಲಿ ಬದಲಾಗುತ್ತದೆ. ಹೀಗಾಗಿ ಶಿವನನ್ನು ನೀಲಕಂಠ ಎಂದು ಕೂಡ ಕರೆಯುತ್ತೇವೆ. ಆ ಸಮಯದಲ್ಲಿ ಶಿವ ಪರಮಾತ್ಮನು ನಿದ್ರಿಸಿದರೆ ವಿಷ ಬಹುಬೇಗನೆ ದೇಹ ತುಂಬ ಹರಡುತ್ತದೆ ಎಂದು ದೇವತೆಗಳು ಎಲ್ಲರೂ ಸೇರಿ ಶಿವನಾಮ ಸ್ಮರಣೆ, ಭಜನೆಯನ್ನು ಮಾಡಿ ಶಿವ ಪರಮಾತ್ಮನನ್ನು ಇಡೀ ರಾತ್ರಿ ಎಚ್ಚರದಿಂದ ಇರಿಸುತ್ತಾರೆ. ಶಿವ ಪರಮಾತ್ಮನು ಹಲಾಹಲವನ್ನು ಕುಡಿದು ಇಡೀ ಬ್ರಹ್ಮಾಂಡವನ್ನು ವಿಷದಿಂದ ರಕ್ಷಿಸಿದ ದಿನವೇ ಮಹಾಶಿವರಾತ್ರಿ ಎನ್ನುತ್ತಾರೆ. ದೇವತೆಗಳು ಎಲ್ಲರೂ ಇಡೀ ರಾತ್ರಿ ಜಾಗರಣೆ ಇದ್ದು ಶಿವನನ್ನು ಎಚ್ಚರದಿಂದ ಇರಿಸಿದ ದಿನವನ್ನ ಭೂಲೋಕದಲ್ಲಿ ಮಹಾಶಿವರಾತ್ರಿಯನ್ನಾಗಿ ಆಚರಿಸಿ ಜಾಗರಣೆ ಇದ್ದು ಶಿವನಾಮವನ್ನು ಸ್ಮರಿಸುವ ದಿನ ಎನ್ನಲಾಗಿದೆ. ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಶಿವ ಪರಮಾತ್ಮರನ್ನು ತಮ್ಮ ಪತಿಯಾಗಿ ಪಡೆಯೋದಿಕ್ಕೆ ಪಾರ್ವತಿ ದೇವಿ ಮಾಡಿದ ತಪಸ್ಸು, ಶಿವ ಪರಮಾತ್ಮ ಪಾರ್ವತಿ ದೇವಿಯನ್ನು ವಿವಾಹವಾದ ದಿನವನ್ನ ಮಹಾಶಿವರಾತ್ರಿ ಎನ್ನಲಾಗಿದೆ. ಇನ್ನು ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಬ್ರಹ್ಮ ಮತ್ತು ಮಹಾವಿಷ್ಣು ಇಬ್ಬರಲ್ಲಿ ಯಾರು ಶ್ರೇಷ್ಠರು ಎಂದು ಇಬ್ಬರ ನಡುವೆ ವಾಗ್ವಾದ ನಡೆಯುತ್ತದೆ. ಇಬ್ಬರ ಜಗಳವನ್ನು ಬಿಡಿಸುವಂತೆ ದೇವಾನುದೇವತೆಗಳು ಶಿವ ಪರಮಾತ್ಮನ ಮೊರೆ ಹೋಗುತ್ತಾರೆ. ಆಗ ಮಹಾಶಿವನು ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಅಗ್ನಿಸ್ತಂಭದ ರೂಪದಲ್ಲಿ ನಿಂತು ಅಗ್ನಿಸ್ತಂಭದ ಮೂಲವನ್ನು ಯಾರು ಮೊದಲು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠರು ಎನ್ನುತ್ತಾರೆ. ಬ್ರಹ್ಮ ಹಂಸದ ರೂಪದಲ್ಲಿ ಅಗ್ನಿಸ್ತಂಭದ ತುದಿಯನ್ನು ಕಂಡುಹಿಡಿಯಲು ಮೇಲ್ಭಾಗದಲ್ಲಿ ಸಾಗುತ್ತಾರೆ. ಮಹಾವಿಷ್ಣು ವರಾಹ ರೂಪವನ್ನು ತಾಳಿ ಅಗ್ನಿಸ್ತಂಭದ ಕೆಳಭಾಗದಲ್ಲಿ ಹುಡುಕುತ್ತಾರೆ. ಆದರೆ ಅವರಿಬ್ಬರಿಗೂ ಕೂಡ ಅಗ್ನಿಸ್ತಂಭದ ಮೂಲ ಹುಡುಕಲು ಸಾಧ್ಯವಾಗಲಿಲ್ಲ. ಕಡೆಗೆ ಮಹಾವಿಷ್ಣು ಅಗ್ನಿಸ್ತಂಭದ ಮೂಲ ಸಿಗಲಿಲ್ಲ ಎಂದು ಸೋಲು ಒಪ್ಪಿಕೊಳ್ಳುತ್ತಾರೆ. ಆದರೆ ಬ್ರಹ್ಮ ಮಾತ್ರ ತಾನು ಗೆಲ್ಲಲೇಬೇಕು ಎಂದು ಅಗ್ನಿಸ್ತಂಭದ ಮೂಲವನ್ನು ನೋಡಿರುವುದಾಗಿ ಸುಳ್ಳು ಹೇಳುತ್ತಾರೆ. ಹೀಗಾಗಿ ಬ್ರಹ್ಮದೇವ ಅಸತ್ಯವನ್ನು ಹೇಳಿದ್ದಾರೆ ಎಂದು ಕೋಪಗೊಂಡ ಶಿವ ಪರಮಾತ್ಮನು ಇನ್ನು ಮುಂದೆ ಭೂಲೋಕದಲ್ಲಿ ಬ್ರಹ್ಮನನ್ನು ಪೂಜಿಸಬಾರದು ಎಂದು ಶಾಪವನ್ನು ಹಾಕಿ ಲಿಂಗರೂಪವನ್ನು ತಾಳುತ್ತಾರೆ. ಶಿವ ಪರಮಾತ್ಮ ಪ್ರಪ್ರಥಮವಾಗಿ ಲಿಂಗರೂಪವನ್ನು ತಾಳಿದ ದಿನವನ್ನೇ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಈ ದಿನವನ್ನು ಮಹಾಶಿವರಾತ್ರಿಯಾಗಿ ಆಚರಣೆ ಮಾಡಲಾಗುತ್ತದೆ ಎಂದು ಪೌರಾಣಿಕ ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ.
ಮಹಾಶಿವರಾತ್ರಿಯ ಶ್ರೇಷ್ಠತೆಯನ್ನು ಸಾರುವಂತಹ ಕಥೆಗಳು ಸಹ ಇದೆ. ಶಿವರಾತ್ರಿಯ ಶ್ರೇಷ್ಠತೆಯ ಆ ಕಥೆ ಆದ್ರೂ ಏನು ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಈ ಶಿವರಾತ್ರಿಯು ಶಿವನ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ, ತಾವೆಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಒಳ್ಳೆಯ ಆರೋಗ್ಯದಿಂದ ಬಾಳಲಿ ಎಂದು ನಮ್ಮ TV9 ಕನ್ನಡ ನ್ಯೂಸ್ ತಂಡದ ವತಿಯಿಂದ ಶಿವನಲ್ಲಿ ಪ್ರಾರ್ಥಿಸುತ್ತೇವೆ.